ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. 5 ದಿನಗಳ ಕಾಲ ನಡೆಯುವ ಜಾತ್ರೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಾನೀಗ ಸುತ್ತೂರು ಗ್ರಾಮದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಸುತ್ತೂರು ಜಾತ್ರೆಯಲ್ಲಿ ಬರುವಂತಹ ಭಕ್ತರಿಗಾಗಿ ಏನು ಲಕ್ಷಾಂತರ ಜನರು ಭಕ್ತರು ಇಲ್ಲಿಗೆ ಬರ್ತಾರೆ. ಅವರಿಗೆ ವಿಶೇಷವಾದಂತಹ ಪ್ರಸಾದದ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಲಾಡು ಪ್ರಸಾದ, ಮೈಸೂರು ಪಾಕ್, ಕಜ್ಜಾಯ, ಖಾರ ಬೂಂದಿ, ಸಿಹಿ ಬೂಂದಿ ಸೇರಿದಂತೆ ಸಾಕಷ್ಟು ಪ್ರಸಾದವನ್ನು ವಿನಿಯೋಗ ಮಾಡಲಾಗ್ತದೆ. ಇದಕ್ಕಾಗಿ ಸುತ್ತೂರಿನ ಈ ಒಂದು ಸ್ಥಳದಲ್ಲಿ ಈಗಾಗಲೇ ಸಿದ್ಧತಾ ಕಾರ್ಯಗಳು ನಡೆದಿದೆ. ನೀವು ನೋಡ್ತಾ ಇರ್ಬೋದು, ಲಾಡುಗಳನ್ನು ಉಂಡೆ ಕಟ್ಟುವಂತಹ ಕೆಲಸವನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಎಲ್ಲವನ್ನೂ ಸಹ ಪ್ಯಾಕಿಂಗ್ ಮಾಡಿ ಏನು 15ರಿಂದ 20ನೇ ತಾರೀಕುವರೆಗೂ ಏನು ಸುತ್ತೂರು ಜಾತ್ರಾ ಮಹೋತ್ಸವ ನಡೀತದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತದೆ, ಸಮಾಜಮುಖಿ ಕೆಲಸಗಳು ನಡೀತದೆ, ಧಾರ್ಮಿಕ ಸಂದೇಶಗಳನ್ನು ಸಾರುವಂತಹ ಕೆಲಸ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತದೆ. ಒಂದು ಕಡೆ ಲಾಡು ಕಟ್ಟುವಂತಹ ಕೆಲಸ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಖಾರ ಬೂಂದಿಯನ್ನು ಸಹ ತಾವು ನೋಡ್ತಾ ಇರ್ಬೋದು. ಲಕ್ಷಾಂತರ ಜನರು ಏನು ಭಕ್ತರು ಇಲ್ಲಿಗೆ ಬರ್ತಾರೆ, ಅವರೆಲ್ಲರಿಗೂ ಸಹ ಪ್ರಸಾದ ರೂಪದಲ್ಲಿ ನೀಡೋದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗಿದೆ. 15ನೇ ತಾರೀಕಿಂದ 20ನೇ ತಾರೀಕುವರೆಗೂ ಸಹ ಇಲ್ಲಿ ಬರುವಂತಹ ಭಕ್ತರಿಗೆ ಹಂಚುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾರೆ. ಈಗ ನೋಡಿರುವಂಥದ್ದು ಲಾಡು ಮತ್ತೆ ಖಾರ ಬೂಂದಿಯ ಜೊತೆಗೆ ಸಿಹಿ ಬೂಂದಿಯನ್ನು ಸಹ ಹಂಚುವಂತಹ ಕೆಲಸವನ್ನ ಮಾಡ್ತಾರೆ. ಸಿಹಿ ಬೂಂದಿಯನ್ನು ಸಹ ಪ್ರಸಾದದ ರೂಪದಲ್ಲಿ ಬರುವಂತಹ ಭಕ್ತರಿಗೆ ಕೊಡುವಂತಹ ಕೆಲಸವನ್ನ ಮಾಡಲಾಗ್ತದೆ. ಅದರ ಸಿದ್ಧತೆ ಸಹ ನೀವು ನೋಡ್ತಾ ಇರ್ಬೋದು. ಟನ್ ಗಟ್ಟಲೆ ಏನು ಬೂಂದಿ ತಯಾರಿಕೆ ಇರ್ಬೋದು, ಅಥವಾ ಖಾರ ಬೂಂದಿಯ ತಯಾರಿಕೆ ಇರ್ಬೋದು, ಲಾಡು ತಯಾರಿಕೆ ಇರ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರುವಂಥದ್ದು ಮೈಸೂರಿನ ಸಾಕಷ್ಟು ಹೆಸರುವಾಸಿಯಾದಂತಹ ಮೈಸೂರು ಪಾಕ್. ಯಾಕಂದರೆ ಮೈಸೂರು ಅಂದರೆ ತಟ್ಟ ನೆನಪಾಗುವಂಥದ್ದು ಮೈಸೂರು ಪಾಕ್. ಇದೇ ಕಾರಣಕ್ಕಾಗಿ ಬರುವಂತಹ ಭಕ್ತರಿಗೆ ಮೈಸೂರು ಪಾಕನ್ನು ಸಹ ಪ್ರಸಾದ ರೂಪದಲ್ಲಿ ಕೊಡುವಂತಹ ಕೆಲಸವನ್ನು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಮಾಡಲಾಗ್ತಾ ಇದೆ. ಮತ್ತು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಲಾಡುವನ್ನು ಬಾಕ್ಸ್ನಲ್ಲಿ ಹಾಕಿಟ್ಟಿರುವಂಥದ್ದು. ಅಂದರೆ ಜಾತ್ರಾ ಮಹೋತ್ಸವಕ್ಕೆ ಬರುವಂತಹ ಭಕ್ತರಿಗಾಗಿ ವಿಶೇಷವಾಗಿ ಬಾಕ್ಸನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಬಾಕ್ಸ್ನನ್ನು ಪ್ರಸಾದ ರೂಪವಾಗಿ ಕೊಡುವಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಲಾಡುಗಳು ತರಾವರಿ ಗಾತ್ರದಲ್ಲಿ ಆ ಲಾಡುಗಳನ್ನು ಕಟ್ಟಿ ಬರುವಂತಹ ಏನು ಗಣ್ಯರಿರ್ತಾರೆ, ಗಣ್ಯರಿಗೂ ಸಹ ತಲುಪಿಸುವಂಥ ಕೆಲಸ ಆಗ್ತದೆ. ಹೀಗಾಗಿ ಸುತ್ತೂರು ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರೆ ಸಾಕಷ್ಟು ಸುತ್ತಮುತ್ತಲಿನ ಗ್ರಾಮ ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು, ಎಲ್ಲವೂ ಸಹ ವ್ಯವಸ್ಥಿತವಾಗಿ ಆಗಿರಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು. ಇದರ ಮುಖ್ಯ ಬಾಣಸಿಗರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸುತ್ತೂರು ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರೆ ಹತ್ತೂರಿಗೆ ಹೆಸರುವಾಸಿಯಾದಂಥದ್ದು. ಇಲ್ಲಿ ಬರುವಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ಆಗ್ತದೆ. ಏನೆಲ್ಲ ಪ್ರಸಾದಗಳಿದೆ, ಹೇಗೆ ಸಿದ್ಧತೆ ನಡೆದಿದೆ? ಸರ್, ನಾವು ಪ್ರಸಾದ ಅಂದರೆ ಮಹಾದಾಸೋಹದಲ್ಲಿ ಬೆಳಗ್ಗೆ ತಿಂಡಿ ಇರ್ತದೆ, ಮಧ್ಯಾಹ್ನ ಊಟ ಅಂದರೆ ಪಾಯಸ, ಹುಳಿ, ಅನ್ನ, ಸಾಂಬಾರು, ಮಜ್ಜಿಗೆ ಇದೆಲ್ಲ ಇರ್ತದೆ. ಮತ್ತು ಸಾಯಂಕಾಲ ಅದೇ ಇದನ್ನು ನಾವು ಸಿಹಿ ಬೂಂದಿನೂ ಇರ್ತದೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಸ್ವೀಟ್ ಸಿದ್ಧಪಡಿಸ್ತಾ ಇದ್ದೀವಿ. ಇದೇನು ಅಂತಂದರೆ, ನಾವು ಅಲ್ಲಿ ಮಹಾದಾಸೋಹದಲ್ಲಿ ಬಡಿಸೋದಕ್ಕೆ ಬೂಂದಿ ತಯಾರಿಕೆ ನಡೀತದೆ. ಮತ್ತು ಸ್ವಾಮೀಜಿಯವರ ಆಶೀರ್ವಾದ ಪಡೆಯುವಂಥ ಭಕ್ತಾದಿಗಳಿಗೆ, ಗಣ್ಯರುಗಳಿಗೆ ವಿತರಿಸಲು ಪ್ರಸಾದ ಬ್ಯಾಗ್ಸ್ಗಾಗಿ ಸುಮಾರು 5 ಲಕ್ಷ ಲಾಡನ್ನು ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಖಾರ ಬೂಂದಿ ಅದನ್ನು ನಾವು ಸುಮಾರು ಒಂದು 80 ಕ್ವಿಂಟಾಲ್ ಕಡಲೆ ಹಿಟ್ಟಿನಲ್ಲಿ ತಯಾರಿಸ್ತಾ ಇದ್ದೀವಿ. ಅದಕ್ಕೆ 40 ಕ್ವಿಂಟಾಲ್ ಹುರ್ಗಡ್ಲೆ ಮಿಕ್ಸ್ ಮಾಡ್ತೀವಿ. ಮತ್ತು ಕಡಲೆ ಬೀಜ 20 ಕ್ವಿಂಟಾಲ್ ತಂದಿದ್ದೀವಿ. ಮತ್ತು ಸ್ವೀಟ್ಗೆ 600 kg ನಂದಿನಿ ತುಪ್ಪ, ಮತ್ತು 750 kg ದ್ರಾಕ್ಷಿ, 750 kg ಗೋಡಂಬಿ, ಇಷ್ಟನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಸರ್, ತಂದಿದ್ದೀವಿ. ಇದರಿಂದ ನಾವು ಸ್ವೀಟ್ ಎಲ್ಲ ತಯಾರಿಸ್ತಾ ಇದ್ದೀವಿ. ಮೈಸೂರು ಅಂದರೆ ತಟ್ಟ ನೆನಪಾಗುವಂಥದ್ದು ಮೈಸೂರು ಪಾಕು. ಮೈಸೂರು ಪಾಕ್ ಸಹ ಪ್ರಸಾದವಾಗಿ ಸಿದ್ಧತೆ ಆಗ್ತದೆ. ಎಷ್ಟು ಮೈಸೂರು ಪಾಕ್ ಇರುತ್ತೆ, ಹೇಗೆ ಇರುತ್ತೆ ಸರ್? ನಾವು ಮೈಸೂರು ಪಾಕು ಒಂದು 30,000 ಮೈಸೂರು ಪಾಕ್ ಮಾಡಿಸ್ತೀವಿ ಸರ್. ಯಾಕಂದರೆ ಅದು VIP ಸ್ವಾಮೀಜಿಗಳು ಆ ವಿಂಗ್ಗಳಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಇಲ್ಲಿ ಮಧ್ಯಾಹ್ನ ಇವತ್ತು ವಿಶೇಷ ಅಂತಂದರೆ ಕಜ್ಜಾಯ, ಮತ್ತು ನಾಳೆ ಬೆಳಿಗ್ಗೆ ನಮ್ಮದು ಮಕರ ಸಂಕ್ರಾಂತಿ ಇರೋದ್ರಿಂದ ಬೆಳಿಗ್ಗೆ ನಾವು ಎಳ್ಳು ಇದನ್ನು ನಾವು ಪ್ಯಾಕೆಟ್ಸ್ ಮಾಡಿಸ್ತಾ ಇದ್ದೀವಿ. ಒಂದು 30,000 ಪ್ಯಾಕೆಟ್ಸ್ ಮಾಡಿಸ್ತಾ ಇದೆ. ಈಗ ಒಟ್ಟು ಎಷ್ಟು ಜನ ಬಾಣಸಿಗರು ಇದು ಕೆಲಸ ಮಾಡ್ತಾ ಇರೋದು, ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ? ಸರ್, ಇಲ್ಲಿ 3 ದಿವಸದಿಂದ ಬಾಣಸಿಗರು ಕೆಲಸ ಮಾಡ್ತಾ ಇದ್ದಾರೆ. 100 ಜನ ಬರೀ ಸಿಹಿ ಖಾರ ತಯಾರಿಕೆಯಲ್ಲಿ ಇದು ಮಾಡ್ತಾರೆ. ಅಂದರೆ ಈ ಕ್ಲೀನಿಂಗ್ ಸ್ಟಾಫ್ ಬಿಟ್ಟು ಬರೀ ಬಾಣಸಿಗರೇ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಮಹಾದಾಸೋಹದಲ್ಲಿ 150 ಜನ ಕೆಲಸ ಮಾಡ್ತಾರೆ. ಮತ್ತು ಇದು ಕ್ಲೀನಿಂಗ್ ಸ್ಟಾಫ್ ಹೊರತುಪಡಿಸಿ. ಹೌದು ಸರ್. ಅಂದರೆ ಸ್ವಾಮೀಜಿಯವ್ರ ಹತ್ರ ಹೋಗಿ ಆಶೀರ್ವಾದ ತಗೊಳ್ಳೋ ಅಂಥವ್ರಿಗೆ ಲಾಡು ವಿತರಿಸಣೆ ಆಗ್ತದೆ. ಮಹಾದಾಸೋಹದಲ್ಲಿ ನಾವು ಬೂಂದಿ, ಇವತ್ತು ಮಧ್ಯಾಹ್ನ ಮಾತ್ರ ನಾವು ಕಜ್ಜಾಯ ಯೂಸ್ ಮಾಡ್ತಾ ಇದ್ದೀವಿ ಸರ್.
ಇದು ಮುಖ್ಯ ಬಾಣಸಿಗರ ಮಾತು. ಸುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಹತ್ತೂರು ಜಾತ್ರೆಗೆ ಸಮ ಅಂತೇಳಿ. ಹೀಗಾಗಿ ಬೇರೆ ಬೇರೆ ಭಾಗಗಳಿಂದ ನಂಜನಗೂಡಿನ ಸುತ್ತೂರಿಗೆ ಆಗಮಿಸಿದರೆ ಅವರೆಲ್ಲರಿಗೂ ಸಹ ಪ್ರಸಾದ ರೂಪವಾಗಿ ಸಿಹಿಯನ್ನ ನೀಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗ್ತಾ ಇದೆ. ಸುತ್ತೂರಿನಿಂದ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.